ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ 100 ಗ್ರಾಂ ದೇಹದ ತೂಕ ಹೆಚ್ಚಾದ ಕಾರಣಕ್ಕೆ ಚಿನ್ನದ ಪದಕದಿಂದ ವಂಚಿತರಾದ ಮಹಿಳಾ ಕುಸ್ತಿಪಟು ವಿಘ್ನೇಶ್ ಫೋಗಾಟ್ ಅವರು ವಿರೋಚಿತ ಸೋಲನ್ನು ಕಂಡಿದ್ರು. ವಿಘ್ನೇಶ್ ಫೋಗಾಟ್ ನೋವಿನ ವಿದಾಯಕ್ಕೆ ಅಂದು ಪಂದ್ಯದಲ್ಲಿ ಸೋತು ಕೋಟ್ಯಾಂತರ ಮನ ಗೆದ್ದ ವಿಘ್ನೇಶ್ ಫೋಗಾಟ್ ಅವರು ಇಂದು ಮಹತ್ವದ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಕುಸ್ತಿಪಟುಗಳಾದ ವಿಘ್ನೇಶ್ ಫೋಗಾಟ್ ಹಾಗೂ ಬಜರಂಗ್ ಪೂನಿಯಾ ಇಂದು ಲೋಕಸಭಾ ಪ್ರತಿಪಕ್ಷ ನಾಯಕ ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಮಹತ್ವದ ಚರ್ಚೆಯನ್ನು ನಡೆಸಿದ್ದಾರೆ. ಈ ಮಾತುಕತೆಯ ಬಳಿಕ ವಿಘ್ನೇಶ್ ಫೋಗಾಟ್ ಅವರು ಅಧಿಕೃತವಾಗಿ ರಾಜಕೀಯದ ಅಖಾಡಕ್ಕೆ ಧುಮುಕುತ್ತಿದ್ದಾರೆ. ಕಾಂಗ್ರೆಸ್ ಪಕ್ಷ ಸೇರಲು ನಿರ್ಧರಿಸಿರುವ ವಿಘ್ನೇಶ್ ಫೋಗಾಟ್ ಅವರು ಈ ಬಾರಿಯ ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಲು ನಿರ್ಧರಿಸಿದ್ದಾರೆ. ಸದ್ಯದ ಮಾಹಿತಿ ಪ್ರಕಾರ ವಿಘ್ನೇಶ್ ಫೋಗಾಟ್ ಅವರು ಹರಿಯಾಣದ ಜುಲಾನಾ ಕ್ಷೇತ್ರದಿಂದ ಹಾಗೂ ಬದ್ಲಿ ಕ್ಷೇತ್ರದಿಂದ ಬಜರಂಗ್ ಪೂನಿಯಾ ಅವರು ಸ್ಪರ್ಧಿಸಲಿದ್ದಾರೆ. ವಿಘ್ನೇಶ್ ಫೋಗಾಟ್ ಹಾಗೂ ಬಜರಂಗ್ ಪೂನಿಯಾ ಇಬ್ಬರು ಮುಂಬರುವ ಹರಿಯಾಣ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲು ತೀರ್ಮಾನಿಸಿದ್ದಾರೆ. ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆ ನಡೆಸಿದ ಬಳಿಕ ಇಬ್ಬರು ಕ್ಷೇತ್ರಗಳ ಆಯ್ಕೆಯನ್ನು ಅಂತಿಮಗೊಳಿಸಿದ್ದಾರೆ. ಮುಂದಿನ ಅಕ್ಟೋಬರ್ 5ರಂದು ಹರಿಯಾಣ ವಿಧಾನಸಭೆಗೆ ಚುನಾವಣೆ ನಡೆಯುತ್ತಿದೆ. ಆಮ್ ಆದ್ಮಿ ಪಾರ್ಟಿ ಜೊತೆ ಮೈತ್ರಿ ಮಾಡಿಕೊಳ್ಳುತ್ತಿರುವ ಕಾಂಗ್ರೆಸ್ ಪಕ್ಷ ಈ ಇಬ್ಬರು ಕುಸ್ತಿಪಟುಗಳನ್ನು ಕಾಂಗ್ರೆಸ್ ಪಕ್ಷದಿಂದ ಕಣಕ್ಕಿಳಿಸಲು ಮಾಸ್ಟರ್ ಪ್ಲಾನ್ ಮಾಡಿದೆ. ಜುಲಾನಾ ಕ್ಷೇತ್ರದಲ್ಲಿ ಸದ್ಯ ಜನನಾಯಕ್ ಜನತಾ ಪಾರ್ಟಿಯ ಶಾಸಕರಾಗಿದ್ದಾರೆ. ಬದ್ಲಿ ಕ್ಷೇತ್ರ ಫೋಗಾಟ್ ಪರಿವಾರದ ತವರು ಕ್ಷೇತ್ರ. ಇಲ್ಲಿ ಕುಸ್ತಿಪಟುಗಳು ತಮ್ಮ ರಾಜಕೀಯ ಅಗ್ನಿ ಪರೀಕ್ಷೆ ಎದುರಿಸಲು ಸಜ್ಜಾಗಿದ್ದಾರೆ. ಅಕ್ಟೋಬರ್ 8ರಂದು ಹರಿಯಾಣ ಚುನಾವಣೆಯ ಫಲಿತಾಂಶ ಪ್ರಕಟವಾಗಲಿದೆ. ಕುಸ್ತಿಗೆ ಬಾಯಿ ಹೇಳಿ ರಾಜಕೀಯಕ್ಕೆ ಹೋಗಿರುವಂತಹ ಈ ಕುಸ್ತಿಪಟುಗಳ ನಿರ್ಧಾರವು ಅಕ್ಟೋಬರ್ 8ರಂದು ಆಗಲಿದೆ.